ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 5th ಸೆಮ್ಮಲ್ಲಿರೋ ಇಂಡಿಯಾಸ್ 23 ಬಾರೋಯಿಂಗ್ ಕಾಸ್ಟ್ ಸಮ್ಸ್ ನೋಡೋಣ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ 3 ಸಮ್ಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ನೀವು ನನ್ನ ಚಾನಲಲ್ಲಿರೋ ಪ್ಲೇಲಿಸ್ಟಲ್ಲಿ ನೋಡ್ಕೋಬೋದು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಸಮ್ಸ್ ನೋಡೋಣ. ಬನ್ನಿ. ಇಲ್ಲೇನು ಹೇಳ್ತಿದ್ದಾರೆ, ಭರತ್ ಕಂಪ್ನಿ ಲಿಮಿಟೆಡ್ ಬಂದ್ಬಿಟ್ಟು 10 crores ಆಫ್ ಡಿಬೆಂಚರ್ನ ಇಶ್ಯೂ ಮಾಡ್ತಿದ್ದಾರೆ ಅಟ್ 8% ಆಫ್ ಇಂಟ್ರೆಸ್ಟ್ ರೇಟ್. 10 crores ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಿದ್ದಾರೆ 8% ಇಂಟ್ರೆಸ್ಟ್ ರೇಟ್ಗೆ. ಆ್ಯಂಡ್ ಇದು ರೀಪೇ ಮಾಡೋದು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ಗೆ ಅಂತಂದರೆ 5% ಡಿಸ್ಕೌಂಟಲ್ಲಿ ಇದನ್ನ ರೀಪೇ ಮಾಡ್ತಿದ್ದಾರೆ 4 yearsಗೆ ಅಂತ ಹೇಳ್ತಿದ್ದಾರೆ. ಸೊ ಈ 5% ಅಮೌಂಟ್ ಏನು ಬರುತ್ತಲ್ಲ ಈ 10 crores ಮೇಲೆ ಅದನ್ನ ನಾವು 4 yearsಗೆ ಅಮೌಂಟೈಸೇಷನ್ ಮಾಡ್ಕೋಬೇಕು, ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಇದೇನಕ್ಕೆ ಇಶ್ಯೂ ಮಾಡ್ತಿದ್ದಾರೆ ಅಂತಂದರೆ ಟು ಕನ್ಸ್ಟ್ರಕ್ಟ್ ಅ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಯಾವಾಗ 1/1/2022 ಅಂದರೆ 1st Jan 2022. ಇದು ಬಂದ್ಬಿಟ್ಟು ನಮಗೆ ಕ್ಯಾಲೆಂಡರ್ ಇಯರ್ 1st Janಗೆ ಅಕೌಂಟಿಂಗ್ ಪೀರಿಯಡ್ ಸ್ಟಾರ್ಟ್ ಆದರೆ 31st Decemberಗೆ ಎಂಡ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಫರ್ದರ್ ಏನು ಹೇಳ್ತಿದ್ದಾರೆ, ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ ದ ಕನ್ಸ್ಟ್ರಕ್ಷನ್ ಇಸ್ ಡಿಲೇಡ್. ಯಾವಾಗೆಲ್ಲ ಕ್ವಶನಲ್ಲಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಸ್ಟಾಪ್ ಆಗಿರುತ್ತೋ ಈ ಟೆಕ್ನಿಕಲ್ ರೀಸನ್ ಇಂದ, ಇಲ್ಲಾಂತಂದ್ರೆ ಲೇಬರ್ ಸ್ಟ್ರೈಕ್ ಇನ್ ದ ಆರ್ಗನೈಸೇಷನ್, ಇವೆರಡು ರೀಸನ್ ಇತ್ತು ಅಂತಂದ್ರೆ ನಾವು ಕ್ಯಾಪಿಟಲೈಸೇಷನ್ ಮಾಡೋದನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಫಾರ್ ದಟ್ ಪೀರಿಯಡ್. ಆ ಸ್ಪೆಸಿಫಿಕ್ ಪೀರಿಯಡ್ ಯಾವಾಗ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಡಿಲೇ ಆಗಿರುತ್ತಲ್ಲ, ಫಾರ್ ಎಕ್ಸಾಂಪಲ್ 2 monthsಗೆ ಡಿಲೇ ಆಗಿರ್ಬೋದು, 3 monthsಗೆ ಡಿಲೇ ಆಗಿರ್ಬೋದು, ಇದನ್ನೆಲ್ಲ ಬಂದ್ಬಿಟ್ಟು ನಾವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಅದನ್ನ SOPLಗೆ ಟ್ರಾನ್ಸ್ಫರ್ ಮಾಡಬೇಕು. ಟೆಕ್ನಿಕಲ್ ರೀಸನ್ ಆದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ಲೇಬರ್ ಸ್ಟ್ರೈಕ್ಸ್ ಇಂದ ಆರ್ಗನೈಸೇಷನ್ ಇಂದ ಏನಾದ್ರು ಕನ್ಸ್ಟ್ರಕ್ಷನ್ ಡಿಲೇ ಆದ್ರೆ ಇಲ್ಲ ಸ್ಟಾಪ್ ಆದ್ರೆ ಅಂತದ್ನ ನಾವು ಬಂದ್ಬಿಟ್ಟು SOPLಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಲ್ಲೂ ಅದೇ ಹೇಳ್ತಿರೋದು, ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ ದ ಕನ್ಸ್ಟ್ರಕ್ಷನ್ ಇಸ್ ಡಿಲೇಡ್ ಅಂಡ್ ಇಟ್ ಇಸ್ ಸ್ಟಾರ್ಟೆಡ್ ಆನ್ 1/4/22. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕಾಗಿರೋದು 1/1/22ಗೆ, ಆದರೆ ಸ್ಟಾರ್ಟ್ ಆಗ್ತಿರೋದು 1/4/22ಗೆ. ಜನವರಿ, ಫೆಬ್ರವರಿ, ಮಾರ್ಚ್ ಈ 3 months ಡಿಲೇ ಆಗಿದೆಯಲ್ಲ, ಈ 3 monthsಗೆ ಏನು ಎಕ್ಸ್ಪೆನ್ಸಸ್ ಆಗಿರುತ್ತಲ್ಲ ಅದನ್ನ ನಾವು SOPLಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅದನ್ನ ನಾವು ಬಂದ್ಬಿಟ್ಟು ಬಾರೋಯಿಂಗ್ ಕಾಸ್ಟ್ ಅಂತ ಕರೆಯಲ್ಲ, ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂಡ್ ಕನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟು 1/4/2022 ಸ್ಟಾರ್ಟ್ ಆಗ್ತಿದ್ದಲ್ಲ, ಈ 1/4/2022 ಇಂದ 31st December 2022 ವರೆಗೂ ಏನೇ ಎಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತಲ್ಲ 9 months, ಆ 9 months ನ ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡಬೇಕು ಬಾರೋಯಿಂಗ್ ಕಾಸ್ಟ್ ಅಲ್ಲಿ. ಓಕೆನಾ? ಅಂಡ್ ಟಿಲ್ ದಟ್ ದ ಕಂಪನಿ ಡಿಸೈಡೆಡ್ ಟು ಕೀಪ್ ದ ಡಿಬೆಂಚರ್ ಅಮೌಂಟ್ ಇನ್ ದ ಶಾರ್ಟ್ ಟರ್ಮ್ ಡೆಪಾಸಿಟ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಡಿಲೇ ಆಗಿದೆಲ್ಲ 3 months, ಸೊ ಡಿಲೇ ಆಗಿರೋ 3 months ಪೀರಿಯಡ್ ಅಲ್ಲಿ ಇವರು ಈ ಡಿಬೆಂಚರ್ ಇಶ್ಯೂ ಮಾಡಿದಾರಲ್ಲ 10 crores ಅದನ್ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಡಿಲೇ ಮಾಡಿರೋ ಪೀರಿಯಡ್ ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಇವರು ಈ 10 crores ನ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿ ಡೆಪಾಸಿಟ್ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ಗೆ? 4% ಇಂಟ್ರೆಸ್ಟ್ಗೆ ಬಂದ್ಬಿಟ್ಟು ಡೆಪಾಸಿಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈ 4% ಬಂದ್ಬಿಟ್ಟು ಒಂದು ಹೋಲ್ ಇಯರ್ಗೆ ಆಗಿರುತ್ತೆ, ಆದ್ರೆ ಡೆಪಾಸಿಟ್ ಮಾಡ್ತಿರೋದು ಬರೀ 3 monthsಗೆ. ಸೊ 3 monthsಗೆ ಮಾತ್ರ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. 10 crores into 4% into 3 months divided by 12 months ಮಾಡಿದ್ರೆ ನಮಗೆ ಎಷ್ಟು ಒಂದು ಡೆಪಾಸಿಟ್ ಮಾಡಿರೋದ್ರಿಂದ ಇಂಟ್ರೆಸ್ಟ್ ಬಂದಿರುತ್ತಲ್ಲ ಇನ್ಕಮ್, ಅದು ನಮಗೆ ಗೊತ್ತಾಗುತ್ತೆ. ಅಂಡ್ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ದ ಬಾರೋಯಿಂಗ್ ಕಾಸ್ಟ್ ಫಾರ್ ದ ಇಯರ್ ಎಂಡೆಡ್ 31st 2022. ಸೊ 31st December 2022ಗೆ ನಾವು ಬಂದ್ಬಿಟ್ಟು ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂಡ್ ಇವನ್ ಶೋ ದ ಅಕೌಂಟಿಂಗ್ ಟ್ರೀಟ್ಮೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ಜರ್ನಲ್ ಎಂಟ್ರೀಸ್ ಬರುತ್ತೆ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಏನಿಲ್ಲ, ಜರ್ನಲ್ ಎಂಟ್ರೀಸ್. ಸೊ ನಾವಿಲ್ಲಿ ಜರ್ನಲ್ ಎಂಟ್ರೀಸ್ ಕೂಡ ಮಾಡಬೇಕಾಗುತ್ತೆ. ಸೊ ಸಮ್ನ ಸಾಲ್ವ್ ಮಾಡೋಣ ಬನ್ನಿ, ವಿತೌಟ್ ಫರ್ದರ್ ಡಿಲೇ. ಸೊ ಫಸ್ಟ್ ನಾವೇನೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ದ ಬಾರೋಡ್ ಫಂಡ್ ನಾರ್ಮಲ್ ಆಗಿ ಫಾರ್ಮೆಟ್ಸ್ ಅಲ್ಲಿ ಬರೋದಿದೆ. ಇಂಟ್ರೆಸ್ಟ್ ಆನ್ ದ ಬಾರೋಡ್ ಫಂಡ್, ಅಮೌಂಟೈಸೇಷನ್ ಆಫ್ ಪ್ರೀಮಿಯಂ ಆರ್ ಡಿಸ್ಕೌಂಟ್ಸ್, ಡಿಬೆಂಚರ್ ಏನಾದ್ರು ಪ್ರೀಮಿಯಂ ಅಲ್ಲಿ ರಿಪೇಮೆಂಟ್ ಮಾಡಿದಾರ, ಡಿಸ್ಕೌಂಟ್ ಅಲ್ಲಿ ರಿಪೇಮೆಂಟ್ ಮಾಡಿದಾರ, ಅದನ್ನ ಅಮೌಂಟೈಸೇಷನ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ಎಷ್ಟು ವರ್ಷಕ್ಕೆ ಇಶ್ಯೂ ಮಾಡಿದಾರೋ ಅಷ್ಟು ವರ್ಷಕ್ಕೂ. ಅಂಡ್ ನೆಕ್ಸ್ಟ್ ಬರುತ್ತೆ ಅಮೌಂಟೈಸೇಷನ್ ಆಫ್ ಆನ್ಸಿಲರಿ ಕಾಸ್ಟ್. ಈ ಕ್ವಶನ್ ಅಲ್ಲಿ ಯಾವುದೇ ಒಂದು ಫರ್ದರ್ ಆನ್ಸಿಲರಿ ಕಾಸ್ಟ್ ನ ಕೊಟ್ಟಿಲ್ಲ, ಅಂದ್ರೆ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಇಶ್ಯೂಯಿಂಗ್ ಆರ್ ಬಾರೋಯಿಂಗ್ ಆಫ್ ದ ಫಂಡ್ಸ್ ಯಾವುದು ಕೊಟ್ಟಿಲ್ಲ. ಅಂಡ್ ಫಿನಾನ್ಸ್ ಚಾರ್ಜಸ್ ಅಗೇನ್ಸ್ಟ್ ಲೀಸ್ ಕೊಟ್ಟಿಲ್ಲ, ಎಕ್ಸ್ಚೇಂಜ್ ಡಿಫರೆನ್ಸಸ್ ಕೊಟ್ಟಿಲ್ಲ. ಇದ್ರಲ್ಲಿ ಕೊಟ್ಟಿರೋದು ನಮಗೆ ಜಸ್ಟ್ ಎರಡೇ, ಒಂದು ಇಂಟ್ರೆಸ್ಟ್ ಆನ್ ದ ಬಾರೋಡ್ ಫಂಡ್ಸ್. ಇಲ್ಲಿ ನಾವು ಬಂದ್ಬಿಟ್ಟು ಡಿಬೆಂಚರ್ ನ ಮಾತ್ರ ಇಶ್ಯೂ ಮಾಡ್ತಿದೀವಿ, ಯಾವುದೇ ಒಂದು IFCI ಲೋನು ಇಲ್ಲ HDFC SBI ಲೋನ್ಸ್ ನ ರೈಸ್ ಮಾಡ್ತಿಲ್ಲ. ಓನ್ಲಿ ಜಸ್ಟ್ ವಿ ಆರ್ ಇಶ್ಯೂಯಿಂಗ್ ದ ಡಿಬೆಂಚರ್, ದಟ್ಸ್ ಇಟ್. ಅಂಡ್ ಅಮೌಂಟೈಸೇಷನ್ ಆಫ್ ಪ್ರೀಮಿಯಂ, ಇಲ್ಲಿ ನಾವು ಡಿಸ್ಕೌಂಟ್ ಕೊಟ್ಟಿದ್ದೀವಿ, ಸೊ ಅದನ್ನೇ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬನ್ನಿ ಮಾಡೋಣ. ಇಲ್ಲೇನು ಹೇಳ್ತಿದ್ದಾನೆ, 10 crores ಡಿಬೆಂಚರ್ ನ 8% ಇಶ್ಯೂ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ.
ಸೊ 10 crores ಇಂಟು 8%, 10 crores ಮೇಲೆ ನಾವು 8% ಮಾಡಬೇಕು. ಅಂಡ್ ಇಲ್ಲಿ 9/12 ಏನಕ್ಕೆ ಮಾಡಿದ್ದೀವಿ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೂ ಡೌಟ್ ಬರುತ್ತೆ, ಇಲ್ಲಿ 9/12 ಏನಕ್ಕೆ ಬಂತು? ಬಿಕಾಸ್ ನಮಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರೋದು 1/4/22 ಇಂದ ಎಂಡ್ ಆಗ್ತಿರೋದು 31/12/22. ಇಷ್ಟು ಪೀರಿಯಡ್ ಮಾತ್ರ ನಾವು ಬಂದ್ಬಿಟ್ಟು ಕ್ಯಾಪಿಟಲೈಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಡಿಲೇ ಆಗಿರೋ 3 months ನಾನು SOPLಗೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನ ಫರ್ದರ್ ಸ್ಟೆಪ್ಸ್ ಅಲ್ಲಿ ಹೇಳ್ತೀನಿ ಏನ್ ಮಾಡಬೇಕು ಅಂತ. ಸೊ ಇವಾಗ ಇದನ್ನ ನೋಡ್ಕೊಳ್ಳಿ. 10 crores ಇದೆ, 8% ಮಾಡ್ತೀವಿ. ಅದನ್ನ ಜಸ್ಟ್ ಬಂದ್ಬಿಟ್ಟು 9 monthsಗೆ ನಾವು ಕ್ಯಾಪಿಟಲೈಸ್ ಮಾಡಬೇಕು. ಬಿಕಾಸ್ 3 months ಡಿಲೇ ಆಗಿದೆ. ಏಪ್ರಿಲ್ ಇಂದ ಡಿಸೆಂಬರ್ಗೆ 9 months ಬರುತ್ತೆ, ಅಷ್ಟಕ್ಕೆ ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡಬೇಕು. ಅವಾಗ ಮಾಡಿದಾಗ ನಮಗೆ 60 lakh ಬರುತ್ತೆ. ಇಟ್ಸ್ ಅ ಟೋಟಲ್ ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಮೌಂಟ್ ನಮಗೆ ಸಿಕ್ಕಿರೋದು. ಸೊ ಕ್ವಶನ್ ಅಲ್ಲಿ ನೆಕ್ಸ್ಟ್ ಏನ್ ಕೇಳಿದಾರೆ, ಅಮೌಂಟೇಷನ್ ಆಫ್ ಪ್ರೀಮಿಯಂ ಅವ್ರು ಡಿಸ್ಕೌಂಟ್ ಮಾಡ್ಬೇಕು. ಇವಾಗ ಇಲ್ಲಿ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ರಿಪೇಮೆಂಟ್ ಮಾಡಿರೋದಷ್ಟಕ್ಕೆ 5% ಡಿಸ್ಕೌಂಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದು 4 yearsಗೆ ನಾವು ಈಕ್ವಲ್ ಆಗಿ ಅಮೌಂಟೈಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ನಮಗೆ ಡಿಸ್ಕೌಂಟ್ ಬಂದ್ಬಿಟ್ಟು 5% ಇದೆ. ಅದೇ ನಾವು ಡಿಬೆಂಚರ್ನ ಇಶ್ಯೂ ಮಾಡ್ತಿರೋದು ಎಷ್ಟು, 10 crores. ಈ 10 crores ಮೇಲೆ ನಾವು ಬಂದ್ಬಿಟ್ಟು 5% ಮಾಡಿದಾಗ ನಮಗೆ 50 lakhs ಬರುತ್ತೆ. ಈ 50 lakhs ನಾವು 4 yearsಗೆ ಅಮೌಂಟೈಸೇಷನ್ ಮಾಡ್ಕೋಬೇಕು. ಅಮೌಂಟೈಸೇಷನ್ ಅಂದ್ರೆ ಏನಿಲ್ಲ, 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಈಕ್ವಲಿ ಡಿವೈಡಿಂಗ್ ಫಾರ್ ದ 4 years. ಸೊ ನಾವು ಈಕ್ವಲಿ 4 yearsಗೆ ಡಿವೈಡ್ ಮಾಡಿದ್ರಿ. ಅದ್ರಲ್ಲಿ 9/12 ಏನಕ್ಕೆ ತಗೊಂಡ್ವಿ ಅಂತ ಆಲ್ರೆಡಿ ನಾನು ಇಲ್ಲಿ ಹೇಳಿದ್ದೀನಿ. ಸೊ ಇಯರ್ ಅಲ್ಲಿ ಬಂದ್ಬಿಟ್ಟು ನಾವು ಜಸ್ಟ್ 9 months ಕ್ಯಾಪಿಟಲೈಸ್ ಮಾಡ್ತಿರೋದ್ರಿಂದ ಬಾರೋಯಿಂಗ್ ಕಾಸ್ಟ್ ಅಲ್ಲಿ 9 monthsಗೆ ಎಲ್ಲಾನು ನಾವು ಕನ್ಸಿಡರ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ ದ ಬಾರೋಯಿಂಗ್ ಫಂಡ್ಸ್ ಇರಲಿ, ಅಮೌಂಟೈಸೇಷನ್ ಆಫ್ ಪ್ರೀಮಿಯಂ ಡಿಸ್ಕೌಂಟ್ ಇರಲಿ, ಎಲ್ಲಾನು 9 monthsಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಈ ವರ್ಷದ್ದು ಕೂಡ. ಸೊ 10 crores ಮೇಲೆ 5% ಮಾಡಿದ್ವಿ, 50 lakh ಬಂತು. ಈ 50 lakhs ಬಂದ್ಬಿಟ್ಟು 4 years ವ್ಯಾಲ್ಯೂ ಆಗಿರುತ್ತೆ. ಸೊ ಈ 50 lakhs ನಾವು 4 yearsಗೆ ಡಿವೈಡ್ ಮಾಡ್ಕೊಂಡಾಗ ಪ್ರತಿ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಅಮೌಂಟೈಸೇಷನ್ ಅಮೌಂಟ್ ಬರುತ್ತೆ. ಸೊ ಈ ವರ್ಷ ಬಂದ್ಬಿಟ್ಟು ನಾವು ಜಸ್ಟ್ ಬಂದ್ಬಿಟ್ಟು 9 monthsಗೆ ಕ್ಯಾಪಿಟಲೈಸ್ ಮಾಡಬೇಕು ಬಾರೋಯಿಂಗ್ ಕಾಸ್ಟ್ ನ. ಸೊ 9 months ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ 9,37,500 ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಆನ್ಸರಿ ಕಾಸ್ಟ್ ಆಗಿರ್ಬೋದು, ಬೇರೆ ಎಕ್ಸ್ಪೆನ್ಸಸ್ ಏನೂ ಕೊಟ್ಟಿಲ್ಲ. ಈ 60 lakh ಅಲ್ಲಿ ನಾವು ಈ 9,37,500 ನ ಆಡ್ ಮಾಡಿದ್ರೆ 69,37,500 ಇದೇ ಬಂದ್ಬಿಟ್ಟು ಟೋಟಲ್ ಬಾರೋಯಿಂಗ್ ಕಾಸ್ಟ್. ಇಲ್ಲಿ ನಾವು ಬರೀ 9 months ಮಾತ್ರ ಕ್ಯಾಪಿಟಲೈಸ್ ಮಾಡಬೇಕು. ಯಾಕಂದ್ರೆ ರೀಸನ್ ಕೂಡ ಹೇಳಿದೀನಿ, 3 months ಡಿಲೇ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ಸ್ ಯಾವಾಗ ಸ್ಟಾರ್ಟ್ ಆಗಿದೆಯೋ ಮತ್ತೆ ಅಕೌಂಟಿಂಗ್ ಪೀರಿಯಡ್ ಈ ವರ್ಷ ಯಾವಾಗ ಎಂಡ್ ಆಗಿದೆಯೋ ಅಲ್ಲಿವರೆಗೂ ಮಾತ್ರ ತಗೊಂಡಿದೀವಿ. ಫಾರ್ 1 whole yearಗೆ ತಗೊಂಡಿಲ್ಲ. ಸೊ ಇನ್ ಮಿಕ್ಕಿರೋ 3 months ಏನಾಯ್ತು ಅಂತ ನಿಮ್ಗೆ ಡೌಟ್ ಬರ್ತಿದೆ. ಆ 3 months ನಾವು ಬಂದ್ಬಿಟ್ಟು ಏನಂತ ತೋರಿಸ್ಕೋಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಎಕ್ಸ್ಪೆನ್ಸಸ್, ನಾಟ್ ಬಾರೋಯಿಂಗ್ ಕಾಸ್ಟ್. ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಏನಕ್ಕಂತಂದ್ರೆ ಕನ್ಸ್ಟ್ರಕ್ಷನ್ಸ್ ಗಿಂತ ಮುಂಚೆ ಆಗಿರೋದ್ರಿಂದ ನಾವು ಕ್ಯಾಪಿಟಲೈಸ್ ಮಾಡ್ತಿಲ್ಲ, ಅದನ್ನ ನಾವು SOPLಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. SOPL ಅಂದ್ರೆ ಏನಿಲ್ಲ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಅಂತ ತೋರಿಸ್ಕೊಳ್ತೀವಿ. ಸೊ ಬಾರೋಯಿಂಗ್ ಎಕ್ಸ್ಪೆನ್ಸಸ್ ನ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಗೈಸ್ ಇದೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಟು SOPL. ಇದು ಬಾರೋಯಿಂಗ್ ಎಕ್ಸ್ಪೆನ್ಸಸ್, ನಾನು ಬಾರೋಯಿಂಗ್ ಕಾಸ್ಟ್ ಅಂತ ಬರ್ತೀನಿ, ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ಳಿ. ಇದು ಬಾರೋಯಿಂಗ್ ಎಕ್ಸ್ಪೆನ್ಸಸ್. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10 crores ಇದೆ, 8% ಮಾಡ್ಕೊಳ್ತೀವಿ. 3 months ನಾವು ಯಾವ ಮಂತ್ಸ್ ಡಿಲೇ ಮಾಡಿದೀವೋ, ಎಷ್ಟು ಮಂತ್ಸ್ ಡಿಲೇ ಮಾಡಿದೀವೋ ಅಷ್ಟು ಮಾತ್ರ ತಗೋಬೇಕು. ನಾವು ಜಾನ್ ಮಂತ್ ಅಲ್ಲಿ ಕ್ಯಾಪಿಟಲೈಸ್ ಮಾಡಿಲ್ಲ, ಫೆಬ್ರಲ್ ಮಾಡಿಲ್ಲ, ಅಂಡ್ ಮಾರ್ಚ್ ಅಲ್ಲಿ ಮಾಡಿಲ್ಲ, ಅಂಡ್ ಏಪ್ರಿಲ್ 1st ಇಂದ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀವಿ. ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 3 months ಇದೆಯಲ್ಲ, ಆ 3 months ಪೀರಿಯಡ್ ನ ಮಾತ್ರ ನಾವು SOPLಗೆ ಟ್ರಾನ್ಸ್ಫರ್ ಮಾಡಬೇಕು, ನಾಟ್ ದ ಹೋಲ್ ಇಯರ್. 3 months ಡಿಲೇ ಮಾಡಿರೋದ್ರಿಂದ 3 months ನ ಮಾತ್ರ ನಾವು SOPLಗೆ ಟ್ರಾನ್ಸ್ಫರ್ ಮಾಡ್ತೀವಿ. 10 crores ಇಂಟು 8% ಇಂಟು 3 months ಡಿವೈಡೆಡ್ ಬೈ 12 months ಮಾಡಿದಾಗ ನಮಗೆ 20 lakhs ಬರುತ್ತೆ ಆನ್ಸರು. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಫಾರ್ ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಗೊತ್ತಾಗಿದೆ, SOPLಗೆ ಟ್ರಾನ್ಸ್ಫರ್ ಮಾಡೋದು. ಇದಾದ್ಮೇಲೆ ಬರುತ್ತೆ ಅಮೌಂಟೈಸೇಷನ್ ಆಫ್ ಪ್ರೀಮಿಯಂ ಆರ್ ಡಿಸ್ಕೌಂಟ್. ಇಲ್ಲಿ ಅಮೌಂಟೈಸೇಷನ್ ಆಫ್ ಪ್ರೀಮಿಯಂ ಆರ್ ಡಿಸ್ಕೌಂಟ್ ಅಂದ್ರೆ ಏನಿಲ್ಲ, ಈ 10 crores ಮೇಲೆ ನಾವು 5% ಮಾಡಿದಾಗ 50 lakhs ಬರುತ್ತೆ. ಅದನ್ನ ನಾವು 4 yearsಗೆ ಅಮೌಂಟೈಸೇಷನ್ ಮಾಡ್ಕೊಳ್ತೀವಿ. 4 yearsಗೆ ಅಮೌಂಟೈಸೇಷನ್ ಅಂದ್ರೆ ಏನಿಲ್ಲ, ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಈ ವರ್ಷ ಬಂದ್ಬಿಟ್ಟು ನಾವು 3 months ಡಿಲೇ ಮಾಡಿದೀವಲ್ಲ, ಸೊ 3 months ಡಿವೈಡೆಡ್ ಬೈ 12 months ಮಾಡಿದಾಗ ನಮಗೆ 3,12,500 ಬರುತ್ತೆ. ಇದೇ ಅಮೌಂಟೈಸೇಷನ್ ಆಫ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆಗಿರುತ್ತೆ. ಸೊ ಟೋಟಲ್ ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಟು SOPLಗೆ ಟ್ರಾನ್ಸ್ಫರ್ ಮಾಡೋದು 23,12,000. ನಮಗೆ ಸಮ್ಮಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಏನೋ ಕೇಳಿದ್ದಾರೆ ಅವರು, ಏನದು ಅಂತ ಅಂದ್ರೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ನ ಮಾಡಿ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಏನಿಲ್ಲ, ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ.
ಓನ್ಲಿ ಈ ಕ್ವಶನ್ ನಾವು 3 ಎಂಟ್ರೀಸ್ ನ ಪಾಸ್ ಮಾಡಬೇಕು. ಒಂದು ಬಾರೋಯಿಂಗ್ ಕಾಸ್ಟ್ ಬಗ್ಗೆ, ಇನ್ನೊಂದು ಬಾರೋಯಿಂಗ್ ಎಕ್ಸ್ಪೆನ್ಸಸ್, ಇನ್ನೊಂದು ಬರುತ್ತೆ ಯಾವ್ದಂತ ಅಂದ್ರೆ ನಾವು ಡೆಪಾಸಿಟ್ ಮಾಡಿರೋದ್ರಿಂದ ನಮ್ಗೆ ಇನ್ಕಮ್ ಬಂದಿರುತ್ತಲ್ಲ ಅದರದ್ದು ಒಂದು ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಜಸ್ಟ್ 3 ಎಂಟ್ರೀಸ್ ಮಾತ್ರ ಪಾಸ್ ಮಾಡಬೇಕು. ಸೊ ಇಲ್ಲಿ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಇದೆಯಲ್ಲ, ಇದ್ರ ಮೇಲೆ ಒಂದು ಎಂಟ್ರಿ ಪಾಸ್ ಮಾಡಬೇಕು. ನಾವು ಇದನ್ನ ಏನಕ್ಕೆ ಬಾರೋ ಮಾಡ್ತಿದೀವಿ? ಯಾವುದು ದ ಮೇನ್ ಕ್ವಶನ್ ಇಸ್ ದಟ್ ನಾವು ಇದನ್ನ ಏನಕ್ಕೆ ಬಾರೋ ಮಾಡ್ತಾ ಇದೀವಿ, ಏನಕ್ಕೆ ಬಾರೋ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ. ಈ ಡಿಬೆಂಚರ್ ಏನಕ್ಕೆ ತಗೊಳ್ತಿರೋದು? ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಪ್ಲಾಂಟ್. ನಾವು ಪ್ಲಾಂಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ತಗೊಳ್ತಿರೋದಲ್ವಾ. ಸೊ ಇಲ್ಲಿ ಏನ್ ಕ್ಯಾಪಿಟಲೈಸ್ ಮಾಡಿರ್ತೀವೋ ಅದೇ ಬಂದ್ಬಿಟ್ಟು ಒಂದು ಪ್ಲಾಂಟ್ ಅಮೌಂಟ್ ಆಗಿರುತ್ತೆ. ಈ 69,37,500 ಅನ್ನೋದು ನಮಗೆ PPE ವ್ಯಾಲ್ಯೂ ಅಂದ್ರೆ ಪ್ಲಾಂಟ್ ವ್ಯಾಲ್ಯೂ ಆಗಿರುತ್ತೆ. ಇದನ್ನ ನಾವು ಬಂದ್ಬಿಟ್ಟು ಜನರಲ್ ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬಾರೋಯಿಂಗ್ ಎಕ್ಸ್ಪೆನ್ಸಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಓಕೆನಾ? ಸೊ ಈ ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಏನ್ ಅಮೌಂಟ್ ಇದೆಯಲ್ಲ, ಈ 23,12,500 ಇದ್ರ ಮೇಲೆ ಕೂಡ ನಾವು ಒಂದು ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಸೊ ಅದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಸೀದಾ ಜನರಲ್ ಎಂಟ್ರೀಸ್ಗೆ ಹೋಗೋಣ ಬನ್ನಿ. ಸೊ ಗೈಸ್, ಫಸ್ಟ್ ಎಂಟ್ರಿ ನೋಡೋಣ ಬನ್ನಿ. ಇದೇನು ಹೇಳ್ತಿದ್ದಾನೆ? 31st December 22 ಅಂದ್ರೆ ಆ ಇಯರ್ ಫಿನಾನ್ಷಿಯಲ್ ಇಯರ್ ಎಂಡ್ ಆಗುತ್ತಲ್ಲ 31st December 22ಗೆ, ಅವಾಗ ಒಂದು ಎಂಟ್ರಿನ ಪಾಸ್ ಮಾಡಬೇಕು. ಏನಂತ ಅಂದ್ರೆ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಅವಾಗನೇ ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಆಲ್ರೆಡಿ ಹೇಳಿದೀನಿ. ಟೋಟಲ್ ಬಾರೋಯಿಂಗ್ ಕಾಸ್ಟ್ ಬಂದ್ಬಿಟ್ಟೆ ನಮಗೆ PP ವ್ಯಾಲ್ಯೂ ಆಗಿರುತ್ತೆ. ಸೊ ನಾವು PP ನ ಪರ್ಚೇಸ್ ಮಾಡಿದಾಗ ಯಾವ ಎಂಟ್ರಿ ಪಾಸ್ ಮಾಡ್ತೀವೋ ಇಲ್ಲೂ ಅದೇ ಎಂಟ್ರಿ ಬರುತ್ತೆ. ಇಲ್ಲಿ PPE ಬಂದ್ಬಿಟ್ಟು ಪ್ಲಾಂಟ್ ಆಗಿರುತ್ತೆ. ಸೊ ಪ್ಲಾಂಟ್ ಅಕೌಂಟ್ ಇಟ್ ಇಸ್ ನಥಿಂಗ್ ಬಟ್ ರಿಯಲ್ ಅಕೌಂಟ್ ನೇಚರ್ ಆಗಿರೋದ್ರಿಂದ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ನಮಗೆ ಪ್ಲಾಂಟ್ ಬರ್ತಾ ಇದೆ. ಸೊ ಡೆಬಿಟ್ ಮಾಡಿದ್ದೀನಿ. ಬ್ಯಾಂಕ್ ಅಕೌಂಟ್ ಅಂದ್ರೆ ಏನಿಲ್ಲ, ವಿ ಆರ್ ಪೇಯಿಂಗ್ ದ ಮನಿ ಅಂದ್ರೆ ನಮ್ಗೆ ಎಕ್ಸ್ಪೆನ್ಸಸ್ ಇನ್ಕರ್ ಆಗ್ತಿದೆ ಇಲ್ಲಿ. ಅಂಡ್ ಬ್ಯಾಂಕ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್ ನೇಚರು. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಆರ್ಗನೈಸೇಷನ್ ಇಲ್ಲಿ ಮನಿನ ಎಕ್ಸ್ಪೆನ್ಸ್ ನ ಕೊಡ್ತಾ ಇರೋದ್ರಿಂದ ನಾವು ಇದನ್ನ ಕ್ರೆಡಿಟ್ ಮಾಡಿದ್ದೀನಿ. ಸೊ 69,37,500, 69,37,500 ಇದೇ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಆಗಿರೋದು. ಬಾರೋಯಿಂಗ್ ಕಾಸ್ಟ್ PP ವ್ಯಾಲ್ಯೂ ಆಗಿರುತ್ತೆ. ಅಂಡ್ ಒಂದು ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನೊಂದು ಬಾರೋಯಿಂಗ್ ಎಕ್ಸ್ಪೆನ್ಸಸ್ ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದು ಯಾವಾಗ ಕ್ಯಾಲ್ಕುಲೇಟ್ ಮಾಡಿರೋದು? 31st 12/22ಗೆ ಕ್ಯಾಲ್ಕುಲೇಟ್ ಮಾಡಿರೋದು. ಅದು 3 months ಪೀರಿಯಡ್ ಆಗಿರುತ್ತೆ. ಸೊ ಅದಕ್ಕೆ ಜನರಲ್ ಎಂಟ್ರೀಸ್ SOPL ಆರ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ SOPL ಏನಕ್ಕೆ ಡೆಟಾರ್ ಮಾಡಿದೀವಿ ಅಂತ ಅಂದ್ರೆ SOPL ಬಂದ್ಬಿಟ್ಟು ನಾಮಿನಲ್ ಅಕೌಂಟ್ ನೇಚರ್ ಇರೋದು. ನಾಮಿನಲ್ ನೇಚರ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ನಾವಿಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಿರೋದು? ಹೆಡ್ಡಿಂಗ್ ಹೇಳ್ತಿದೆ ಕ್ಯಾಲ್ಕುಲೇಷನ್ಸ್ ಆಫ್ ಬಾರೋಯಿಂಗ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಅದನ್ನ ನಾವು SOPL ಅಕೌಂಟ್ ಅಂತ ತೋರಿಸ್ಕೋಬಹುದು. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಇಲ್ಲಿ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ನಾನು ಡೆಬಿಟ್ ಮಾಡಿದ್ದೀನಿ. ಸೊ ಎಕ್ಸ್ಪೆನ್ಸಸ್ ಯಾವ್ದ್ರಿಂದ ಪೇ ಮಾಡೋದು? ನಾವು ಬ್ಯಾಂಕಿಂದ ತಾನೇ ಪೇ ಮಾಡೋದು. ಆಲ್ರೆಡಿ ನಾನು ಇಲ್ಲಿ ಹೇಳಿದೆ, ಬ್ಯಾಂಕ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್ ನೇಚರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಆರ್ಗನೈಸೇಷನ್ ಎಕ್ಸ್ಪೆನ್ಸಸ್ ನ ಬೇರ್ ಮಾಡಿ ಪೇ ಮಾಡ್ತಿದೆ. ಸೊ ನಾನು ಅದಕ್ಕೆ ಕ್ರೆಡಿಟ್ ಮಾಡಿದ್ದೀನಿ. ನಮಗೆ ಎಕ್ಸ್ಪೆನ್ಸಸ್ ಎಷ್ಟಾಗಿರೋದು ಅಂದ್ರೆ SOPL ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿರೋದು ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ 23,12,500 ಅದನ್ನೆಲ್ಲಿ ತೋರಿಸ್ಕೊಂಡಿದ್ದೀನಿ. ಅಂಡ್ ನಮಗೆ ಬಾರೋಯಿಂಗ್ ಕಾಸ್ಟ್ ಎಂಟ್ರಿ ಪಾಸ್ ಮಾಡಾಯ್ತು, ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಎಂಟ್ರಿ ಕೂಡ ಪಾಸ್ ಮಾಡಾಯ್ತು. ಇನ್ನು ಉಳಿದಿರೋದು ಒಂದೇ ಒಂದು ಎಂಟ್ರಿ. ಅದು ಯಾವ್ದಂತ ಅಂದ್ರೆ ನಾವು ಶಾರ್ಟ್ ಟರ್ಮ್ ಡೆಪಾಸಿಟ್ ಮಾಡಿರೋದ್ರಿಂದ ಇನ್ಕಮ್ ಬಂದಿದೆ ಅಲ್ಲ, ಅದಕ್ಕೊಂದು ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ನಮ್ಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್ ಅಂತ ಕೇಳಿದ್ರೆ ಈ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಬರೋದು 3 ಎಂಟ್ರಿ. ಇದು ಬಿಟ್ರೆ ಇನ್ಯಾವುದೂ ಬರಲ್ಲ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು SOPL ಅಕೌಂಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಏನಕ್ಕೆ ಡೆಟಾರ್ ಮಾಡಿದ್ದೀನಿ ನಾನು? ಬಿಕಾಸ್ ನಮ್ಗೆ ಇಂಟ್ರೆಸ್ಟ್ ಇಂದ ಇನ್ಕಮ್ ಬರ್ತಿದೆ. ಡೆಪಾಸಿಟ್ ಮಾಡಿದೀವಲ್ಲ ನಾವು ಇನ್ವೆಸ್ಟ್ಮೆಂಟ್ ನ, ಅದರಿಂದ ನಮ್ಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಇನ್ಕಮ್ ಆಗಿ ಜನರೇಟ್ ಆಗ್ತಿರೋದ್ರಿಂದ ನಾನು ಬ್ಯಾಂಕ್ ಅಕೌಂಟ್ ನ ಡೆಬಿಟ್ ಮಾಡಿದ್ದೀನಿ. ಈ ಬ್ಯಾಂಕ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ? ಅದೇ ಪರ್ಸನಲ್ ಅಕೌಂಟ್ ನೇಚರ್ ಅಲ್ವಾ. ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ, ಸೊ ಡೆಬಿಟ್ ಮಾಡಿದ್ದೀನಿ. ಸಿಂಪಲ್, ಅಷ್ಟೇ ಆಗೋಯ್ತು. ಸೊ SOPL ಏನಕ್ಕೆ ಕ್ರೆಡಿಟ್ ಮಾಡಿದ್ದೀನಿ ಅಂತ ಅಂದ್ರೆ ನಮ್ಗೆ ಇನ್ಕಮ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇಂದ ಇನ್ಕಮ್ ಬರ್ತಿದೆ ತಾನೆ. ಸೊ ನಾಮಿನಲ್ ನೇಚರ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಅಗೇನ್ ಇನ್ಕಮ್ ಆಗ್ತಿರೋದ್ರಿಂದ ಕ್ರೆಡಿಟ್ ಮಾಡಿದ್ದೀನಿ, ಅಷ್ಟೇ, ಮುಗೀತು. ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದ್ದೀನಿ, ಡೆಬಿಟ್ ಮಾಡಿದ್ದೀನಿ. ಅಂಡ್ SOPL ಇನ್ಕಮ್ ಜನರೇಟ್ ಆಗ್ತಿದೆ, ಇನ್ಕಮ್ ಬರ್ತಿರೋದ್ರಿಂದ ಕ್ರೆಡಿಟ್ ಮಾಡಿದ್ದೀನಿ. ಹ್ಯಾನ್ಸ್ ಡನ್. ಬೀಯಿಂಗ್ ಬಂದ್ಬಿಟ್ಟು
ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ರಿಸೀವ್ಡ್ ಅಂಡ್ ರೆಕಾರ್ಡೆಡ್ ಅಂತ ತೋರಿಸ್ತೀವಿ. 10 crores ಮೇಲೆ ನಾವು 4% ಇಂಟ್ರೆಸ್ಟ್ ರೇಟ್ ಇದೆ, ಅದನ್ನ 3 months ಬಂದ್ಬಿಟ್ಟು ಡಿವೈಡ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರೋದು ಜಸ್ಟ್ 3 months ಮಾತ್ರ. ಸೊ 3 months ಏನ್ ನಮಗೆ ಇನ್ಕಮ್ ಬಂದಿರುತ್ತೋ ಅದನ್ನ ಮಾತ್ರ ನಾವು SOPL ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. SOPL ಅಲ್ಲಿ ಇದು ಇನ್ಕಮ್ ಅಂತ ತೋರಿಸ್ತೀವಿ, ಬಿಕಾಸ್ ಇಟ್ಸ್ ಅನ್ ಇನ್ಕಮ್ ರಿಸೀವ್ಡ್ ಫ್ರಮ್ ದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇಷ್ಟೇ ಗೈಸ್ ಈ ಕ್ವಶನ್ ಅಲ್ಲಿ ಕೇಳಿರೋದು, ಇನ್ನೇನು ಕೇಳಿಲ್ಲ. ಒಂದು ಟೋಟಲ್ ಬಾರೋಯಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇನ್ನೊಂದು ಟೋಟಲ್ ಬಾರೋಯಿಂಗ್ ಎಕ್ಸ್ಪೆನ್ಸಸ್. ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಏನಕ್ಕೆ ಬಂದಿದೆ ಅಂತ ಅಂದ್ರೆ 3 months ಡಿಲೇ ಆಗಿದೆ. ಡಿಲೇ ಆಗಿರೋದನ್ನ ನಾವು ಬಂದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಕೊಳ್ತೀವಿ. ಅದಕ್ಕೆ ಅದು ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಕಾಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ನಾವು. ಇದಾದ್ಮೇಲೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೇಳಿದ್ದಾರೆ. ನಾವು ಮಾಡಿರೋ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಗೆ ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ನ ಪಾಸ್ ಮಾಡಬೇಕು. ಅದ್ರ ಜೊತೆಗೆ ಟೋಟಲ್ ಎಕ್ಸ್ಪೆನ್ಸಸ್ ಅಂದ್ರೆ ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಅದಕ್ಕೊಂದು ಜನರಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು. ಅದೇನ್ ಮಾಡಿದೀನಿ ನೋಡಿ, ಬಾರೋಯಿಂಗ್ ಕಾಸ್ಟ್ ಮತ್ತೆ ಬಾರೋಯಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಮಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ಇನ್ಕಮ್ ಬಂದಿದ್ದೆಲ್ಲ ಅದಕ್ಕೊಂದು ಎಂಟ್ರಿ ಪಾಸ್ ಮಾಡಿದೀನಿ. ದಟ್ಸ್ ಇಟ್. ಈ ಸಮ್ ಕೂಡ ಮುಗೀತು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.